कर्नाटक रक्षण वेदिके प्रवीण शेट्टी बड़ा की ओर से खासगी कंपनी में कर्नाटक के ही लोगों को उद्योग देने की मांग को लेकर बीदर के अंबेडकर सर्कल से डीसी कार्यालय तक एक रैली निकाली गई और डीसी के माध्यम से मुख्यमंत्री सिद्धरामैया को एक मेमोरेंडम दिया गया और अपनी मांगों को पूरी करने का अनुरोध भी किया गया। इस अवसर पर कर्नाटक आरक्षण वेदिके प्रवीण शेट्टी बड़ा के जिलाध्यक्ष पीटर चिटगुप्पा, महिला घातक के जिलाध्यक्ष सुनीता सीबी मरखल, जिला गौरव अध्यक्ष सैयद नवाज, जिला कार्याध्यक्ष जगन्नाथ कौटा और अन्य उपस्थित रहे। केपी न्यूज के कैमरामैन पप्पुराज का कवरेज। ನಮ್ಮ ರಾಜ್ಯ ಸರ್ಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಮಂಗಳವಾರ ದಿವಸ ಸಚಿವ ಸಂಪುಟದಲ್ಲಿ ಏನು ಕನ್ನಡಿಗರ ಧ್ವನಿಯಾಗಿ ಕನ್ನಡಿಗರಿಗೆ 50ರಿಂದ 75% ಖಾಸಗಿ ಕಂಪನಿಗಳಲ್ಲಿ ಮಾಡಿದ್ರೆ ಇಡೀ ರಾಜ್ಯದಂಥ ಬೀದಿಗಳದ್ದು ಉಗ್ರವಾದ ಹೋರಾಟ ಮಾಡಿ ತಮ್ಮನ್ನು ಮಟ್ಟ ಹಾಕುವಂಥ ಕೆಲಸ ಮಾಡ್ತೀವಿ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ। ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣ, ಜಿಲ್ಲಾಧ್ಯಕ್ಷರು ಬೀದರ್। ಈಗಾಗಲೇ ಕರ್ನಾಟಕ ಮುಖ್ಯಮಂತ್ರಿ ಆಲ್ರೆಡಿ ಆದೇಶ ಹೊರಡಿಸ್ಯಾರ, ಖಾಸಗಿ ಕಂಪ್ನಿಗಳ 75% ಅಷ್ಟು ಕನ್ನಡ ಬಳಕೆ ಮಾಡಬೇಕು, ಕನ್ನಡಿಗರಿಗೆ ಉದ್ಯೋಗ ಕಲ್ಪಿಸಬೇಕಂತ ಹೇಳಿದ್ದಾರೆ ಆಲ್ರೆಡಿ। ಆದರೆ ಖಾಸಗಿ ಸಂಸ್ಥೆ ಕಂಪ್ನಿಯವರು ಅದನ್ನು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ। ಇವಾಗ ನಾವು ಕರ್ನಾಟಕದಲ್ಲಿದ್ದು ನಾವು ನಮ್ಮ ಕನ್ನಡಿಗರಿಗೆ ಅವಕಾಶ ಇಲ್ಲ ಅಂದರೆ ಬೇರೆ ಕನ್ನಡ ಉದ್ಯೋಗ ಆದರೆ ಕಂಪ್ನಿಗಳಲ್ಲಿ ಕನ್ನಡಿಗರಿಗೆ ಒದಗಿಸ್ತಾ ಇಲ್ಲ ಅವರು। ಇದೇ ರೀತಿ ಹೋರಾಟ ಇದ್ದರೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮುಂದಿನ ಹೋರಾಟ ಇನ್ನೂ ಉಗ್ರವಾದ ನಡೆಯುತ್ತೆ ಅಂತ ಹೇಳ್ತಾ ಇದ್ದೀನಿ। ಗಿರೀಶ್ ಓಂಕಾರ್, ಕರವೇ, ಪ್ರವೀಣ್ ಶೆಟ್ಟಿ ಬಣ್ಣ, ಬೀದರ್। ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಂಥ ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು। ಯಾಕಂದರೆ ಅವರು ಇನ್ನು ಮುಂದೆ ಭಾಳ ಹುಡುಗರು ಎಲ್ಲ ಯುವಕರು ಜಾಬ್ನಿಂದ ಭಾಳ ಇದು ಮಾಡ್ತಾರೆ। ಯಾಕೆ ಏನೋ ಡಿಗ್ರಿ ಮುಗಿದಿದೆ, ಭಾಳ ಎಷ್ಟೋ ಜನ ಜಾಬ್ನಿಂದ ಅಲ್ಲಾಡಿರುತ್ತೆ। ಅದೊಂದು ಕಷ್ಟವನ್ನು ನೋಡಿಕೊಂಡು ಮಾನ್ಯ ಸಿದ್ದರಾಮಯ್ಯ ಅವರು ಮೊನ್ನೆ ಅಧಿವೇಶನದಲ್ಲಿ ಹೊಡೆಸಿದ್ರು। ಮತ್ತು ಅವ್ರಿಗೆ ನಮ್ಮ ಇಟ್ಕೊಂಡು ಏನು ಮಾಡೋದ, ಅಂಥ ಕಂಪ್ನಿಗಳಿಗೆ ಮುಂದಿನ ದಿನಮಾನಗಳಲ್ಲಿ ಒಂದು ವೇಳೆ ಪ್ಲೇಸ್ಮೆಂಟ್ ಕೊಡಲಿಲ್ಲ ಅಂದರೆ ಅಂಥ ಕಂಪ್ನಿಗಳು ಇಡೀ ಕರ್ನಾಟಕ ರಾಜ್ಯದಿಂದ ವಜಾಗೊಳಿಸ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮನವಿ ಮಾಡ್ಕೊಳ್ತಿದ್ರಿ। ನಮ್ಮ ಹೆಸರು ರಮೇಶ್ ಮರ್ಜಾಪುರ್।